ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕ ಕುರುಕ್ಷೇತ್ರಕ್ಕೆ ಇವತ್ತು ಕ್ಲೈಮ್ಯಾಕ್ಸ್ ಸಿಗಲ್ಲ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಇವತ್ತು ಮೆಗಾ ಮೀಟಿಂಗ್ ನಡೆದಿದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋಕೆ ಹೈಕಮಾಂಡ್ ಡಿಸೈಡ್ ಮಾಡಿದೆ. ಕರ್ನಾಟಕ ರಾಜಕೀಯದ ಅತ್ಯಂತ ದೊಡ್ಡ ಕುತೂಹಲಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ಇವತ್ತು ಸಾಕ್ಷಿ ಆಗ್ತಾ ಇದೆ. ಕರ್ನಾಟಕ ಕುರುಕ್ಷೇತ್ರಕ್ಕೆ ಇಂದು ಸಿಗಲ್ಲ ಕ್ಲೈಮ್ಯಾಕ್ಸ್. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಇವತ್ತು ಮೆಗಾ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋಕೆ ಹೈಕಮಾಂಡ್ ನಾಯಕರು ಡಿಸೈಡ್ ಮಾಡಿದ್ದಾರೆ. ಇವತ್ತು ಸಂಜೆನೆ ಮತ್ತೊಂದು ಸುತ್ತಿನ ಮಾತುಕತೆಗೆ ನಿರ್ಧರಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಘಟಾನುಘಟಿ ನಾಯಕರು ಮಾತುಕತೆಯನ್ನು ನಡೆಸಲಿದ್ದಾರೆ. ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ಸಿದ್ದರಾಮಯ್ಯ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರು ಸಂಜೆ ಎಗೇನ್ ಮತ್ತೆ ಚರ್ಚೆಯನ್ನು ನಡೆಸ್ತಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯಕ್ಕೀಗ ಸೋನಿಯಾ ಗಾಂಧಿ ಜೊತೆ ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಸೋನಿಯಾ ಸಂದೇಶ ಕುರಿತು ಸಮಾಲೋಚನೆಯನ್ನ ರಾಹುಲ್ ಗಾಂಧಿ ಅವರು ನಡೆಸಲಿದ್ದಾರೆ. ಸಭೆಯಲ್ಲಿ ನಾಯಕತ್ವವನ್ನ ಯಾರಿಗೆ ವಹಿಸಬೇಕು ಅನ್ನುವಂಥ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಇವತ್ತು ಫೈನಲ್ ಆಗದಿದ್ರೆ ನಾಳೆ ಮತ್ತೊಂದು ಸುತ್ತಿನ ಮೀಟಿಂಗ್ ನಡೆಯೋದು ಫಿಕ್ಸ್. ಈಗ ಆಲ್ರೆಡಿ ಬೆಳಗ್ಗೆ 11 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಒಂದು ರೀತಿ ಮೆಗಾ ಮೀಟಿಂಗ್ ಮಾಡೋದಕ್ಕೆ ಈಗ ಹೈಕಮಾಂಡ್ ವರಿಷ್ಠರು ಮುಂದಾಗಿದ್ದಾರೆ. ಸೊ ಅಲ್ಲಿಗೆ ಇವತ್ತು ಸಂಜೆ ಮತ್ತೊಂದು ಸುತ್ತಿನ ಮಾತುಕತೆ ಆಗತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ, ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ವಲ್ಲ. ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ಒಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಹೈಕಮಾಂಡ್ ನಾಯಕರ ಮುಂದೆ. ಇತ್ತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದಷ್ಟು ಡಿಮ್ಯಾಂಡ್ಗಳನ್ನು ಮುಂದಿಟ್ಟಿದ್ದಾರೆ. ಸೊ ಈ ಎರಡೂ ವಿಚಾರವನ್ನು ತೆಗೆದುಕೊಂಡು ಹೈಕಮಾಂಡ್ ಈಗ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಸನ್ನಿವೇಶದಲ್ಲಿ ಸಿಗಾಕೊಂಡಿದೆ. ಬಿಕಾಸ್ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರೆ ಯಾವ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ, ಅದರ ಇಂಪ್ಯಾಕ್ಟ್ ಯಾವ ರೀತಿಯಾಗಿರುತ್ತೆ ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಗೆ ಸಮಾಧಾನ ಮಾಡಬೇಕು, ಅವ್ರಿಗೆ ಏನು ಹೇಳಬೇಕು. ಬಿಕಾಸ್ ಡಿ.ಕೆ. ಶಿವಕುಮಾರ್ ಅಂತೂ ಇಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರಂತೂ ಇನ್ನು ಮುಂದೆ ನನ್ನ ಕೈಲಿ ಕಾಯಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಮಾಡೋದಿದ್ರೆ ಈಗ ಮಾಡಿ, 2 ವರ್ಷ ನಾನು ಒಳ್ಳೆ ಆಡಳಿತ ಕೊಡ್ತೀನಿ. ಸೊ ಅಲ್ಲಿಗೆ 2028ಕ್ಕೂ ಎಗೇನ್ ಮತ್ತೆ ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತಗೊಂಡು ಬರೋ ಜವಾಬ್ದಾರಿ ನಂದು ಅಂತೇಳಿ ಅವ್ರದೇ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಂತೂ ಬೇಡ ಇನ್ನಿರೋ 2 ವರ್ಷ ಏನಿದೆ ನಾನೇ ಕಂಪ್ಲೀಟ್ ಮಾಡಿಬಿಡ್ತೀನಿ, ಬೇಕಾದ್ರೆ 2028ಕ್ಕೆ ಹೆಂಗಾದರೂ ಮಾಡ್ಕೊಳ್ಳಿ, ಈ ಕ್ಯಾಬಿನೆಟ್ ರೀಶಫಲ್ ಮಾಡೋ ಕಡೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ಇದು ಸಿದ್ದರಾಮಯ್ಯ ಅವರು ಇಟ್ಟಿರುವಂಥ ವಾದ. ಸೊ ಅಲ್ಲಿಗೆ ಎರಡೂ ವಿಚಾರವನ್ನು ತೆಗೆದುಕೊಂಡು ಹೈಕಮಾಂಡ್ ಇವತ್ತು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಮ್ಯಾರಥಾನ್ ಸಭೆ ಬಳಿಕವೂ ಕೂಡ ನಾಯಕತ್ವಕ್ಕೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಹೈಕಮಾಂಡ್ ಮೀಟಿಂಗ್ ಬಳಿಕವೂ ಕೂಡ ಘಟಾನುಘಟಿ ನಾಯಕರುಗಳು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಟೀಮ್ಗೆ ಸಂಜೆ ಡಿನ್ನರ್ ಪಾರ್ಟಿ ಕೂಡ ಅರೇಂಜ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಚಿವ ಕೆ.ಜೆ. ಜಾರ್ಜ್ ನಿವಾಸದಲ್ಲಿ ನಡೆಯಲಿದೆ ಡಿನ್ನರ್ ಪಾಲಿಟ್ರಿಕ್ಸ್. ಡಿನ್ನರ್ ಮೀಟಿಂಗ್ನ ವೇಳೆ ಇವತ್ತು ಬೆಳಗ್ಗೆಯಿಂದ ಆದಂತಹ ಚರ್ಚೆಗಳೇನಿದೆ ಅದ್ರ ಬಗ್ಗೆ ಅಗೇನ್ ಮತ್ತೆ ಚರ್ಚೆ ಮಾಡ್ತಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಕೂಡ ಏನು ಚರ್ಚೆ ಮಾಡಿದಾರಲ್ಲ ಆ ಮಾಹಿತಿಯನ್ನ ಹಂಚ್ಕೊಳ್ಬಹುದಾದಂಥ ಸಾಧ್ಯತೆ ದಟ್ಟವಾಗಿದೆ. ಅಲ್ಲಿ ಏನಾಯಿತು, ಏನು ಹೇಳಿದ್ರು, ಏನು ಮಾಡಬೇಕು, ಮುಂದೆ ಏನು ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರಬೇಕು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತುಕತೆ ಆಗ್ಬೋದಾದಂಥ ಸಾಧ್ಯತೆ ಇದೆ. ಒಂದು ವೇಳೆ ಕುರ್ಚಿ ಬಿಡಿ ಅಂತ ಹೇಳಿದ್ರೆ ಏನು ಹೇಳಬೇಕು, ಯಾವ ರೀತಿಯಾದಂಥ ರೆಸ್ಪಾನ್ಸ್ ಅಲ್ಲಿಂದ ಬಂದಿದೆ, ತಮ್ಮ ವಾದವನ್ನ ಯಾವ ರೀತಿ ಮುಂದಿಡಬೇಕು ಅಂತ ಆಪ್ತರಿಗೆ ಸೂಚನೆ ಕೊಡಬಹುದಾದಂಥ ಚಾನ್ಸಸ್ ಇದೆ. ಬಿಕಾಸ್ ಈ ಮ್ಯಾರಥಾನ್ ಮೀಟಿಂಗ್ ಏನಾಗ್ತಾ ಇದೆಯಲ್ಲ ಅದೆಲ್ಲ ಆಗ್ತಾ ಇದ್ರು ಕೂಡ ಇನ್ನೂ ಒಂದು ಕ್ಲಾರಿಟಿ ಸಿಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗೇನಾದರೂ ಆ ಥರದ ಕ್ಲಾರಿಟಿ ಇದ್ದಿದ್ರೆ ಬಹುಶಃ ಎಲ್ಲ ರಿಟರ್ನ್ ಫ್ಲೈಟ್ ಹತ್ಕೊಂಡು ಬಂದ್ಬಿಡೋರು ಸಂಜೆ ಹೊತ್ತಿಗೋ ಇಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೋ. ಬಟ್ ಇನ್ನೂ ಕೂಡ ಆ ಥರದ್ದು ಯಾವುದೇ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ಸೊ ಅಲ್ಲಿಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಲ್ಲೇ ಠಿಕಾಣಿ ಹೂಡಿದ್ದಾರೆ ದೆಹಲಿಯಲ್ಲಿ. ಸಿಎಂ ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಸಂಜೆ ಡಿನ್ನರ್ ಪಾರ್ಟಿ ಇದೆ. ಅದು ಕೆ.ಜೆ. ಜಾರ್ಜ್ ಅವರ ಮನೆಯಲ್ಲಿ ನಡೆಯುವಂಥ ಡಿನ್ನರ್ ಪಾಲಿಟ್ರಿಕ್ಸ್. ಅಲ್ಲಿ ಸಹಜವಾಗಿ ಇನ್ನೊಂದಷ್ಟು ವಿಚಾರಗಳ ಚರ್ಚೆ ಆಗುತ್ತೆ. ಅದರಲ್ಲಿ ಭಾಳ ಮುಖ್ಯವಾಗಿ ಮೀಟಿಂಗ್ನ ಸಂದರ್ಭದಲ್ಲಿ ಆದಂಥ ವಿಷಯಗಳೇನಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ.
ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲು, ಸುರ್ಜೇವಾಲಾ ಅವರ ಸಭೆಯಲ್ಲಿನ ಮಾಹಿತಿ ಏನಿರುತ್ತೆ ಅದನ್ನು ಹಂಚ್ಕೊಳ್ತಾರೆ. ಆಪ್ತ ಸಚಿವರಿಗೆ ಮುಂದೆ ಹೇಗೆ ನಡೆದುಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಕೂಡ ಆಗಬಹುದು. ಒಂದು ವೇಳೆ ಕುರ್ಚಿ ಬಿಡಿ ಅಂತ ಹೇಳಿದ್ರೆ, ಇಲ್ಲ ಬದಲಾವಣೆ ಆಗಲೇಬೇಕು ನೀವು ಬಿಟ್ಕೊಡಿ ಅಂತ ಹೇಳಿದ್ರೆ, ಆಗ ಮುಂದೆ ಏನು ಹೇಳಬೇಕು ಅನ್ನುವಂಥ ವಿಚಾರವಾಗಿಯೂ ಕೂಡ ಸಮಾಲೋಚನೆ ನಡೆಸ್ತಾರೆ. ತಮ್ಮ ವಾದವನ್ನು ಯಾವ ರೀತಿಯಾಗಿ ಮುಂದಿಡಬೇಕು ಅಂತೇಳಿ ಆಪ್ತರಿಗೆ ಸೂಚನೆ ಕೊಡಬಹುದಾದಂಥ ಸಾಧ್ಯತೆ ದಟ್ಟವಾಗಿದೆ. ಬಿಕಾಸ್ ಈ ನಾಯಕತ್ವ ಗೊಂದಲ ವಿಚಾರ ಬಂದಂಥ ನಂತರದಲ್ಲಿ ಸಾಕಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಡಿನ್ನರ್ ಮೀಟಿಂಗ್ ಆಯಿತು, ಲಂಚ್ ಮೀಟಿಂಗ್ ಆಯಿತು, ಅದರಲ್ಲಿ ಒಂದಷ್ಟು ಸೀಕ್ರೆಟ್ ಮೀಟಿಂಗ್ಗಳು ಆಗೋಯ್ತು. ಬಟ್ ಈಗ ರಾಜ್ಯದಲ್ಲಿ ಆಗ್ತಾ ಇದ್ದಂಥ ಈ ಸೀಕ್ರೆಟ್ ಮೀಟಿಂಗ್ಗಳು ಅಥವಾ ಡಿನ್ನರ್ ಮೀಟಿಂಗ್ಗಳು ಈಗ ಅದು ರಾಜ್ಯದಿಂದ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗಿದೆ. ಅಲ್ಲಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಬೇಕು ಅಂತೇಳಿ ಹೈಕಮಾಂಡ್ನ ವರಿಷ್ಠರು ಮುಂದಾಗಿದ್ದಾರೆ. ಬಟ್ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಸಿಗ್ತಾ ಇಲ್ಲ. ಬಟ್ ಈಗಂತೂ ಎಲ್ಲ ಏನು ಒಂದಷ್ಟು ಜನ ಶಾಸಕರು ಸಚಿವರಾಗಬೇಕು ಅಂತ ಇದ್ದಾರೆ, ಜೊತೆಗೆ ಹಿರಿಯ ನಾಯಕರೆಲ್ಲ ಹೋಗಿದಾರಲ್ಲ ದೆಹಲಿಗೆ, ಎಲ್ರದ್ದು ಒಂದೇ ಅಜೆಂಡಾ ಏನು ಅಂತಂದರೆ ಈ ನಾಯಕತ್ವ ಗೊಂದಲವನ್ನು ಬಗೆಹರಿಸ್ಕೊಂಡೇ ವಾಪಸ್ ಬರಬೇಕು. ಈ ಸಲ ಒಂದು ಕ್ಲಾರಿಟಿ ಅಂತೂ ನಮಗೆ ಸಿಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತೇಳಿ ಅವರು ಫಿಕ್ಸ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಗಾದರೂ ಮಾಡಿ ಸಿಕ್ಕಿರೋ ಚಾನ್ಸ್ನ ಯುಟಿಲೈಸ್ ಮಾಡ್ಕೊಳ್ಬೇಕು. ಈ ಬಾರಿ ತಮ್ಮ ಕೂಲಿ ಏನಿದೆ ಪಕ್ಷಕ್ಕಾಗಿ ದುಡ್ದಿದ್ದೀನಿ, ಕೂಲಿ ಕೇಳಬೇಕು ಅಂತೇಳಿ ಆ ಕೂಲಿ ತಗೊಂಡೇ ಬರಬೇಕು ಅಂತೇಳಿ ಅವರು ಡಿಸೈಡ್ ಮಾಡಿದ್ದಾರೆ. ಬಟ್ ಈಗ ಹೈಕಮಾಂಡ್ ನಾಯಕರು ಈಗ ಇವತ್ತು ಸಂಜೆ ಮತ್ತೊಂದು ಮೀಟಿಂಗ್ ಮಾಡ್ತಾರೆ. ಒಂದು ವೇಳೆ ಅಲ್ಲೂ ಕೂಡ ಕ್ಲಾರಿಟಿ ಸಿಗಲಿಲ್ಲ, ಅದೇ ಥರದ ಗೊಂದಲ ಮುಂದುವರಿತು ಅಂತಂದರೆ ಬಹುಶಃ ನಾಳೆಗೆ ಮತ್ತೆ ಇನ್ನೊಂದು ಮೀಟಿಂಗ್ ನಡೆಸ್ಬೋದಾದಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇದೆಲ್ಲದರ ನಡುವೆ ಕೆ ಜೆ ಜಾರ್ಜ್ ಅವರ ನಿವಾಸದಲ್ಲಿ ನಡೆಯುವಂಥ ಡಿನ್ನರ್ ಮೀಟಿಂಗ್ ಏನಿದೆ, ಆ ಡಿನ್ನರ್ ಪಾರ್ಟಿಯಲ್ಲಿ ನಡೆಯುವಂಥ ಚರ್ಚೆಗಳು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.